ನಮಸ್ಕಾರ ಸ್ನೇಹಿತರೆ, ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಇನ್ನೊಂದು ಹೊಸದಾದ ಅಡುಗೆಯೊಂದಿಗೆ ಬಂದಿದ್ದೇನೆ. ಇವತ್ತು ನಾನು ಪುದೀನ ಹಾಗೂ ಲೆಮನ್ ಸೇರಿಸಿಕೊಂಡು ಒಂದು ವಿಶೇಷ ರೀತಿಯಲ್ಲಿ ಚಿಕನ್ ರೋಸ್ಟ್ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ. ನಾವಿದಕ್ಕೆ ಮೊದಲಿಗೆ ಎಂದಿನಂತೆಯೇ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ದೊಡ್ಡ 2 ಮೀಡಿಯಮ್ ಸೈಜ್ನ ನೀರುಳ್ಳಿ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕೆಂಬಣ್ಣ ಬರುವವರೆಗೆ ಹುರಿಬೇಕು. ನಾವು ಈ ಚಿಕನ್ ರೆಸಿಪಿಗಳಿಗೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇವಾಗ ನೋಡಿ, ಈ ಈರುಳ್ಳಿಗೆ ನಾನು ಒಂದೆರಡು ಮಧ್ಯಮ ಗಾತ್ರದಲ್ಲಿ ಕಟ್ ಮಾಡಿಕೊಂಡಂತಹ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಇವಾಗ ನಾನು ಈ ಹಂತದಲ್ಲಿ ಇದಕ್ಕೆ ಒಂದು 2 ಸ್ಪೂನು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೇನೆ. ಇದನ್ನು ಮೂರರ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರಿಬೇಕು. ಅಂದರೆ ಇದರ ಶುಂಠಿ ಪುದೀನದ್ರದೆಲ್ಲ ಘಮ ಬರಲಿಕ್ಕೆ ಶುರುವಾಗಬೇಕು. ಆಮೇಲೆ ಈ ಹಂತದಲ್ಲಿ ನಾವೀಗ ಚೆನ್ನಾಗಿ ತೊಳೆದಿಟ್ಟ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೇವೆ ನೋಡಿ. ಇದನ್ನು ಸೇರಿಸಿಕೊಂಡು ಈವಾಗಲೇ ನಾವು ನಮಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಶಿನದ ಹುಡಿ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು. ಅಂದರೆ ಅದೊಂದು ನೀರೆಲ್ಲ ಬಿಡಬೇಕು. ಆಮೇಲೆ ನೋಡಿ, ಒಂದು 2-3 ಸ್ಪೂನಷ್ಟು ಇದೊಂದು ಮಸಾಲೆ ಅಂತ ಹೇಳಿದರೆ ನಾನು ಮೆಣಸು ಮತ್ತು ಧನಿಯಾ, ಜೀರಿಗೆ, ಗರಂ ಮಸಾಲೆ ಎಲ್ಲ ಸೇರಿಸ್ಕೊಂಡಂತಹ ಒಂದು ಇದು ಮಸಾಲೆ ಇದನ್ನು 1-2-3 ಸ್ಪೂನ್ ಸೇರಿಸ್ಕೊಂಡು ಈವಾಗಲೇ ನಾನು ಇದಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡೆ. ಆಮೇಲೆ ಆವಾಗಲೇ ನಾನು ಹಾಕಿದ ಉಪ್ಪು ಚೂರು ಕಡಿಮೆ ಆಗಿತ್ತು, ಅದಕ್ಕೆ ಒಂದು ಸಲ ನೋಡಿಕೊಂಡು ಇನ್ನೊಂದು ಸಲ ಒಂಚೂರು ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಇದು ಆವಾಗಲೇ ನಾನು ಹೇಳಿದಾಗೆ ಲೆಮನ್ ಮತ್ತು ಪುದೀನ ರೋಸ್ಟ್ ಚಿಕನ್ ರೋಸ್ಟ್ ಆಗಿರೋದ್ರಿಂದ ಇದಕ್ಕೊಂದು 3-4 ಎಸಳು ಘಮ ಬರಲಿಕ್ಕೋಸ್ಕರ ಪುದೀನ ಹಾಕಿ ಮುಚ್ಚಿ ನಮಗೆ ಒಂದು ಬೇಯುವ ಹಂತ ಗೊತ್ತಾಗ್ತದೆ ಅಲ್ವಾ, ಹದ ಬೇಕಾದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಗೆ ಇದು ನೋಡಿ ಆವಾಗಲೇ ಅದು ಬೆಂದಿದೆ. ಬೆಂದದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಸರ್ವ್ ಮಾಡಿದರೆ ಉಂಟಲ್ವಾ, ಈ ಕುಚ್ಚಲಕ್ಕಿ ಅನ್ನಕ್ಕೆ ಈ ಪುದೀನ ಲೆಮನ್ ರೋಸ್ಟ್ ಚಿಕನ್ ರೋಸ್ಟು ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ತಿನ್ನಲಿಕ್ಕೆ ಉಂಟಲ್ವಾ, ತುಂಬ ಅಂದರೆ ತುಂಬ ಚೆಂದಾಗ್ತದೆ. ಇದು ನೋಡಿ, ಕುಚ್ಚಲಕ್ಕಿ ಅನ್ನಕ್ಕೆ ನಾನು ಆವಾಗಲೇ ಮೀನು ಸಾರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಮಳೆಗಾಲಕ್ಕೆಲ್ಲ ಉಂಟಲ್ವಾ, ಇದು ತುಂಬ ಚೆನ್ನಾಗಿ ಹೇಳಿ ಮಾಡಿಸಿದ ರೆಸಿಪಿ. ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ವಿಡಿಯೋ ನೋಡಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೊಂದು ಕುಚ್ಚಲಕ್ಕಿ ಅನ್ನಕ್ಕೆ ಮೀನು ಸಾರು ಮತ್ತು ಪುದೀನ ಲೆಮನ್ ರೋಸ್ಟ್ ಚಿಕನ್ ರೋಸ್ಟು ತುಂಬ ಹೇಳಿ ಮಾಡಿಸಿದ ಜೋಡಿ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಹೊಸ ಹೊಸ ಅಡುಗೆಗಳೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೇವೆ. ಥ್ಯಾಂಕ್ ಯು.